hours all the way to Bangalore just to watch a movie was the favorite part of my childhood. It was an era of single screen theatres. Imagine, picture this in your mind, a group of bunch of people waiting outside the theatre for the tickets and other bunch of huge crowds celebrating their star heroes and watching their stars in front of big screen, cheering up for them, whistling. It just echoed in the big hall. But right now, why am I talking about this? This is Kaveri Theatre, which is getting demolished. One of the biggest single screen theatres of Bengaluru is shutting down, and we could call it the end of an era because many people had emotionally attached to this Kaveri Theatre because it was part of their childhood, we could say. 90s kids, I feel your pain. Netflix and chill is all okay, guys, but have you ever been to theatre for first day, first show? Oh my God, that is one hell of an experience, and one of the biggest theatres of Bengaluru is closing its curtains for their audience this time. That is Kaveri Theatre, which is spread across 1.5 acres of land, and now they are planning to turn it into a commercial building. Feels like not just me, along with me, there are long time residents of Bengaluru is also trying to wrap their head up around this news because it's a shock for everybody. Let's talk to the owner of Kaveri Theatre and also let's have a conversation with the people and let's see what they have to say about the Kaveri Theatre shutting down and closing its run. Today we have Prakash Narsimhaya, the owner of Kaveri Theatre with us. Sir, namaste. Welcome to India Today. ನಮಸ್ಕಾರ. ಸರ್, 50 ವರ್ಷ ಇತಿಹಾಸ ಇದೆ ಕಾವೇರಿ ಥಿಯೇಟ್ರಿಗೆ. ರೀಸೆಂಟಾಗಿ ಗೋಲ್ಡನ್ ಜೂಬ್ಲಿ ಬೇರೆ ಸೆಲೆಬ್ರೇಟ್ ಮಾಡಿದ್ರಿ. ನಮಗೊಂದು ಸ್ವಲ್ಪ 50 ವರ್ಷದ ಹಿಂದೆ ಹೋಗೋಣ ನಾವು. ನೀವು ಫಸ್ಟ್ ಶೋ ಹೇಗಿತ್ತು, ನೀವು ಕಾವೇರಿ ಥಿಯೇಟ್ರ್ ಶುರು ಮಾಡೋಕ್ಕೆ ಕಾರಣ ಮತ್ತು ನಿಮ್ಮ ಫಸ್ಟ್ ಶೋ ನಿಮಗೇನು ನೆನಪಿದೆಯೋ ಅದನ್ನ ಹಂಚ್ಕೊಳ್ಳಿ ಸರ್. ಜನವರಿ 11, 1974 ಇದು ಬಂಗಾರದ ಪಂಜರದಿಂದ ಸ್ಟಾರ್ಟ್ ಆಯಿತು. ಇವ್ರದ್ದು ರಾಜ್ಕುಮಾರ್ ಅವರ ಪಿಕ್ಚರಿಂದ ಇದು ಸ್ಟಾರ್ಟ್ ಆಯ್ತು. ಇದು ಅಲ್ಲಿಂದ ಆಚೆಗೆ ಸುಮಾರು ಪಿಕ್ಚರ್ಗಳು ಇದು ಬಂದು ಶಂಕರಾಭರಣಂ ಅದೊಂದು 30 ವಾರ ಓಡಿದೆ. ಆಮೇಲೆ ಪ್ರೇಮದ ಕಾಣಿಕೆ, ಹುಲಿ ಹಾಲಿನ ಮೇವು, ಆಮೇಲೆ ರವಿಚಂದ್ರ ಸುಮಾರು ಓಡಿದೆ. ವಿಷ್ಣುವರ್ಧನ್ದು, ಅಂಬರೀಷ್ದು, ರವಿಚಂದ್ರನ್ನು ಎಲ್ಲ ಆರ್ಟಿಸ್ಟ್ಗಳದ್ದು ಓಡಿದೆ. ಹಿಂದಿನಲ್ಲಿ ನಾವು ಫಸ್ಟ್ ಹಾಕಿದ್ದು 95ನಲ್ಲಿ ನಾವು ರಿನೋವೇಟ್ ಮಾಡಿದ್ವಿ. ರಿನೋವೇಟ್ ಮಾಡಿದಾಗ DDLJ ಹಾಕಿದ್ವಿ. ಅದೊಂದು 22 ವಾರ ಓಡ್ತು. ಆ ಟೈಮಲ್ಲಿ ಇವರು ಎಸ್ ಚೋಪ್ರಾ ಅವರು ಬಂದಿದ್ದರು ನಮ್ಮ ಥಿಯೇಟ್ರಿಗೆ. ಆಮೇಲೆ ಅದಕ್ಕಿಂತ ಮುಂಚೆ 1978 ಏನೋ ಇದರೊಳಗೆ ದಿವಾರ್ ಹಾಕಿದ್ದಾಗ ಅದು ಅಮಿತಾಬ್ ಬಚ್ಚನ್ ಅವರು ಬಂದಿದ್ದರು. ಆಲ್ಮೋಸ್ಟ್ ಆಲ್ ಇವಾಗ ರಜನಿಕಾಂತ್ ಆಲ್ಮೋಸ್ಟ್ ಆಲ್ ಇವರು ಬಂದು ಚಿರಂಜೀವಿ ಎಲ್ಲರೂ ಬಂದಿದ್ದಾರೆ ನಮ್ಮ ಥಿಯೇಟ್ರಿಗೆ. ಕನ್ನಡ ಇಂಡಸ್ಟ್ರಿ ಎಲ್ಲನೂ ಸೆಲೆಬ್ರಿಟಿಗಳೆಲ್ಲ ಬಂದಿದ್ದಾರೆ. ವಿಚ್ ವಾಸ್ ದ ಬಿಗ್ಗೆಸ್ಟ್ ಹಿಟ್ ಸರ್? ಯಾವ ಮೂವಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಡೇಸ್ ಓಡಿರೋದು? ಇದು ಬಂದು ಶಂಕರಾಭರಣಮು, ಆಮೇಲೆ DDLJ. ಓಕೆ. ನೀವು ಕನ್ನಡ ಇಂಡಸ್ಟ್ರಿ ಅಥವಾ ಯಾವುದೇ ಇಂಡಸ್ಟ್ರಿ ಹೀರೋಗಳ ಜೊತೆ ಕಳೆದಿರೋಂಥ ಕಾಲ ಏನಾದರೂ ಒಂದು ಮೆಮೊರಿ ಅಂತ ಇದ್ದರೆ ಓಕೆ, ನನಗೆ ದಿಸ್ ಇಸ್ ದ ಬೆಸ್ಟ್ ಥಿಂಗ್ ಹ್ಯಾಪೆಂಡ್ ಅನ್ನೋ ಥರ? ಅಪ್ಪು ಅವರು ಯಾವಾಗ್ಲೂ ಸ್ಯಾಟರ್ಡೆ ಸಂಡೇ ಸೆಕೆಂಡ್ ಶೋಗೆ ಬರೋರು. ಅವ್ರ ಫ್ಯಾಮಿಲಿ ಜೊತೆನೇ ಬರೋರು. ನಮ್ಮದು ಒಂದು ಬಾಕ್ಸ್ ಇದೆ, ಇದಲ್ಲಿ ಬಂದು ಕುತ್ಕೊಳ್ಳೋರು ಅವರು ರೆಗ್ಯುಲರಾಗಿ. ಅವರು ಬರೋರು. ಆಮೇಲೆ ರವಿಚಂದ್ರನ್ ಅವ್ರದ್ದು ಯಾವುದೇ ಸ್ವಂತ ಬ್ಯಾನರ್ ಆದ್ರೂ ಇದು ಬಂದು ಪ್ರೀಮಿಯರ್ ಶೋ ನಮ್ಮದ್ರಲ್ಲಿ ಆಗ್ತಾಯಿದ್ರು. ಅದು ಇತ್ತು. ಅಪ್ಪುದು ಎಲ್ಲ ಪಿಕ್ಚರ್ಗಳು ಹಾಕಿದ್ದೀವಿ ನಾವು. ನಾನು ಅದೇ ಕೇಳಬೇಕಂತ ಇದ್ದೆ. ಪರಮಾತ್ಮ ಮೂವಿ ಶೂಟಿಂಗ್ ಇಲ್ಲಿ ನಡೆದಿದೆ. ಸೊ ಹೇಗೆ ಯೋಗರಾಜ್ ಭಟ್ ಅವ್ರು ಬಂದು ನಿಮ್ಮನ್ನ ಅಪ್ರೋಚ್ ಮಾಡಿದ್ರು ಏನು? ಇಲ್ಲ, ಇದು ಬಂದು ಯೋಗರಾಜ್ ಭಟ್ ಅಲ್ಲ, ಪ್ರೊಡ್ಯೂಸರು ಬಂದು ಆಮೇಲೆ ಪುನೀತ್ ಅವ್ರ ಅಸಿಸ್ಟೆಂಟ್ ಒಬ್ರನ್ನ ಕಳಿಸಿದ್ರು, ಈ ಥರ ಶೂಟಿಂಗ್ ಬೇಕು ಅಂತ. ನಾನು ಕೊಟ್ಟೆ ಅದನ್ನು. ಆಮೇಲೆ ಅಪ್ಪನೂ ಫೋನ್ ಮಾಡಿದ್ರು, ಶೂಟಿಂಗಿಗೆ 1-2 ದಿನ ಬೇಕು ಇದು ಅಂತ ಥಿಯೇಟ್ರು. ಅದು ಕೊಟ್ಟಿದ್ವಿ. ಸೊ 2 ದಿನಕ್ಕೆ ನೀವು ಶೂಟ್ ಮಾಡೋಕ್ಕೆ ಕೊಟ್ಟಿದ್ರಿ ಇಲ್ಲೆಲ್ಲ. ಐ ಸ್ಟಿಲ್ ರಿಮೆಂಬರ್ ಈ ಮರದ ಮೇಲೆ ಕುತ್ಕೊಂಡು ಕುತ್ಕೊಂಡೆಲ್ಲ ಇದು ಮಾಡ್ತಾ ಇದ್ದೆ. ಹೌದು. ಬೇರೆ ಏನಾದರೂ ನೆನಪಿದೆಯಾ ನಿಮಗೆ ಗ್ಲಿಮ್ಸಸ್ ಪರಮಾತ್ಮ ಮೂವಿ ಶೂಟ್ ಬಗ್ಗೆ? ನೀವಿದ್ರ ಅವಾಗ? ಇದ್ದೆ. ನಾನು ಇದ್ದೆ, ಸ್ಪಾಟಲ್ಲೇ ಇದ್ದೆ. ಮೂವಿ ನೋಡಿದಾಗ ನಿಮ್ಗೆ ಏನು ಅನಿಸ್ತು? ನಿಮ್ಮ ಥಿಯೇಟ್ರನ್ನ ಮೂವಿಲಿ ನೋಡಿದಾಗ ಒಂಥರ ಖುಷಿ ಆಯಿತು. ಚೆನ್ನಾಗಿ ಬಂದಿದೆ ಅಂತೇಳಿ.
ಸೊ ನೆಕ್ಸ್ಟ್ ಸರ್, ವಾಟ್ ನೆಕ್ಸ್ಟ್? ಕಾವೇರಿ ಥಿಯೇಟ್ರ್ ಅಂದರೆ ಬರೀ ನಮಗೆ ಮಾತ್ರ ಅಲ್ಲ, ಸುಮಾರು ಜನಕ್ಕೆ ಅವ್ರಿಗೂ ಏನೋ ಒಂದು ಎಮೋಷ್ನಲ್ ಸೆಂಟಿಮೆಂಟ್ ಇದೆ ಕಾವೇರಿ ಥಿಯೇಟ್ರ್ ಅಂತ. ಕಾವೇರಿ ಜಂಕ್ಷನ್ ಅಂತಲೇ ಇದಕ್ಕೆ ಕರೀತಾರೆ ಇದಕ್ಕೆ. ಹೌದು. ಹಾಂ. ಸೊ ಅದ್ರ ಬಗ್ಗೆ ಸುಮಾರು ಜನ ಕಾವೇರಿ ಥಿಯೇಟ್ರ್ ಶಟ್ ಡೌನ್ ಆಗ್ತಾ ಇದೆ ಅಂದಾಗ ಇಂಟರ್ನೆಟ್ಟಲ್ಲಿ, ಸೋಷಿಯಲ್ ಮೀಡಿಯಾಲಿ ಎಲ್ಲ ಅವರ ಚೈಲ್ಡ್ಹುಡ್ ಮೆಮೊರೀಸ್ನ ಎಲ್ಲ ಶೇರ್ ಮಾಡ್ಕೊಳಕ್ಕೆ ಶುರು ಮಾಡಿದ್ರು. ನಿಮಗೇನು ಅನಿಸ್ತು ಸರ್? ನನಗೆ ಸ್ವಲ್ಪ ಬೇಜಾರಾಯಿತು, ಆದರೂ ಏನು ಮಾಡೋದು, ವಿಧಿ ಇಲ್ಲ, ಕಲೆಕ್ಷನ್ ಇಲ್ಲ, ಇದಿಲ್ಲ ಅಂದಮೇಲೆ ಏನಾದರೂ ಬೇರೆದೊಂದು ಯೋಚನೆ ಮಾಡಲೇಬೇಕು. ಹಾಂ. ಇದಕ್ಕೆ ರೀಸನ್ ಏನು? ಕಾವೇರಿ ಥಿಯೇಟ್ರ್ ಅಂತಂದರೆ ಅದೇ ಒಂದು OTTನೇ. ಇವಾಗ ಜನ ಏನಾಗಿದ್ದಾರೆ, ಇವಾಗ ಲಾಕ್ಡೌನ್ ಆದಮೇಲೆ ಎಲ್ಲ OTTಗೆ ಅಡಿಕ್ಟ್ ಆಗಿದ್ದರು. ಓಪನ್ ಆದಮೇಲೆ ಯಾರೂ ಬರ್ತಾನೆ ಇರಲಿಲ್ಲ, ಎಲ್ಲ OTT ಬಿಡು ಒಂದು ವಾರ ಆದಮೇಲೆ OTTನಲ್ಲಿ ಬರುತ್ತಲ್ಲ ಅಲ್ಲೇ ನೋಡ್ಕೊಳ್ಳೋಣ ಅಂಥೇಳಿ ಸಿಂಗಲ್ ಸ್ಕ್ರೀನು, ಎಕ್ಸ್ಪೆಷಲಿ ಸಿಂಗಲ್ ಸ್ಕ್ರೀನ್ಗೆ ಭಾರಿ ಹೊಡೆತ ಬಿತ್ತು. ಸೊ ಇದಕ್ಕೆ ನಿಮಗೇನು ಅನಿಸುತ್ತೆ? ಈಗ ಇದು ಕಾವೇರಿ ಥಿಯೇಟ್ರ್ ಇದಕ್ಕಿಂತ ಮುಂಚೆ 2 ವರ್ಷದಲ್ಲಿ 6 ಥಿಯೇಟ್ರ್ಗಳು ಕ್ಲೋಸ್ ಆಗಿದೆ. ಕಾವೇರಿ 6ನೇ ಥಿಯೇಟರ್ ಇದೆ 2 ವರ್ಷದಲ್ಲಿ. ಇದಕ್ಕೆ ಮುಂದೆ ಸೊಲ್ಯೂಷನ್ ಏನು? ಇದೇ ಥರ ಮುಂದೆ ಹೋಗ್ತಾ ಇದೆ, ನೀವು ಇದ್ರ ಬಗ್ಗೆ ಯೋಚನೆ ಮಾಡಿದಾಗ ನಿಮಗೆ ಇಲ್ಲ, ಯೋಚನೆ ಅಂತ ಸಿಂಗಲ್ ಸ್ಕ್ರೀನು ಗ್ರ್ಯಾಜುವಲಿ ಕಮ್ಮಿ ಆಗಿಬಿಡುತ್ತೆ. ಹಾಂ. ಕಲೆಕ್ಷನ್ ಇಲ್ಲ ಅಂದರೆ ಯಾರು ತಾನೇ ಸುಮ್ಮನೆ ರನ್ ಮಾಡ್ತಾರೆ, ಅದಕ್ಕೆ ಇದಾಗತ್ತೆ ಅಷ್ಟೇ. ಸೊ ಈ ಕಡೆ ಬನ್ನಿ. ಒಂದು ಲಾಸ್ಟ್ ಥಿಂಗ್ ನೀವು ಹೇಳಬೇಕು ಅಂದರೆ, ಒಟ್ಟಾರೆಯಾಗಿ ನಿಮ್ಮ ಈ 50 ವರ್ಷಗಳ ಜರ್ನಿ ವಿತ್ ಕಾವೇರಿ ಥಿಯೇಟರ್ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಪ್ರಕಾಶ್ ಸರ್? ಅಲ್ಲ, ಒಳ್ಳೆ ಚೆನ್ನಾಗಿ ಇತ್ತು. ಏನೋ ಟೈಮ್ ಬಂದಾಗ ಅದು ಇದಾಯಿತು. ಸ್ಟಾರ್ಟು 1974 ಲಾಕ್ಡೌನ್ವರೆಗೂ ತುಂಬ ಚೆನ್ನಾಗಿತ್ತು. ಆಮೇಲಿಂದನೇ ಸ್ವಲ್ಪ ವೀಕ್ ಆಯಿತು. ಇದೆಲ್ಲ ಬಂದು ಕಲೆಕ್ಷನ್ಸ್ ಎಲ್ಲ ಬಂದು ವೀಕ್ ಆದಮೇಲೆ ನಾವು ಬೇರೆ ಡಿಸಿಷನ್ ತಗೊಂಡಿದ್ದು. ಸೊ ಕೋವಿಡ್ ಕೂಡ ಇದು ಒಂದು ಎಫೆಕ್ಟ್ ಆಗಿರೋದು, ಒಂದು ಎಫೆಕ್ಟು. ಆಮೇಲೆ OTT, ಕೋವಿಡ್ಡು ಒಂದು ಕಡೆ, OTT ಮತ್ತೊಂದು ಕಡೆ ಮಲ್ಟಿಪ್ಲೆಕ್ಸಸ್ ಎಲ್ಲನೂ ಸಿಂಗಲ್ ಥಿಯೇಟರ್ಸ್ಗಳಿಗೆ ತುಂಬಾ ಥ್ರೆಟನ್ ಕೊಡ್ತಾ ಇದೆ ಅಂತ ಹೇಳ್ಬೋದು. ಸೊ ಬೇಸಿಕಲಿ ದ ಓನರ್ ಆಫ್ ಕಾವೇರಿ ಥಿಯೇಟರ್ ಈಸ್ ಸೇಯಿಂಗ್ ಅಸ್ ದಟ್ ಆಫ್ಟರ್ ಕೋವಿಡ್ ಹಿಟ್ OTT platforms came into play and people were into OTT and they preferred OTT more than single theaters, and the revenue of the single theaters came down gradually, and that is one of the reason for this iconic theater to shut down. So it feels like part of our childhood is also going away with Kaveri Theatre. Let's see, let's also talk to different people who is connected to Kaveri Theatre very closely, and let's see what they have to say. How many movies have you watched around, like approximately? ಅಪ್ರಾಕ್ಸಿಮೇಟ್ ಒಂದು ಮೋರ್ ದೆನ್ 25-30 ಮೂವೀಸ್ ನೋಡಿದ್ದೀನಿ. ಅಂದಾಜು ಒಂದು ನೋಡಿರ್ಬೋದು, ಒಂದು 50ವರೆಗೂ ನೋಡಿರ್ಬೋದು. 4-5 ಮೂವಿ ನೋಡಿದ್ದೀನಿ. ಮೋರ್ ದೆನ್ 50 ಫಿಲ್ಮ್ ನೋಡಿದ್ದೀವಿ. Okay, sir, ನೀವು? ನಾವು ತುಂಬ ನೋಡಿದ್ದೀವಿ, ಒಂದು 50 ಮೇಲೆ ನೋಡಿದ್ವಿ ಒಂದು ವರ್ಷಕ್ಕೆ. ಬರೋ ಫಿಲಮ್ ಒಂದೂ ಬಿಡ್ತಲೇ ಇರಲಿಲ್ಲ. ಇತ್ತೀಚೆಗೆ ನೋಡ್ಬಿಟ್ಟು ತುಂಬಾ ಬೇಜಾರಾಯಿತು. ಏನೋ ಫೀಲ್ ಇತ್ತು. ಮೇನಾಗಿ ಒಂದು ಲೊಕೇಶನ್ ಇತ್ತು ಇದಕ್ಕೆ, ಕಾವೇರಿ ಥಿಯೇಟರ್ ಒಂದು ಲೊಕೇಶನ್ ಇತ್ತು. ಥಿಯೇಟರ್ ಅಂದರೆ ಒಂಥರ ಇದು ಒಂದು ಹೆಮ್ಮೆ ಇದ್ದಂಗೆ. ಲೊಕೇಶನ್ ಆಗಿತ್ತು, ಲೊಕೇಶನ್ ಹಂಗಿತ್ತು, ಬೇಜಾರಾಗುತ್ತೆ. ಬಟ್ ಪ್ರೋಗ್ರೆಸ್ ಆಗಬೇಕಾದ್ರೆ ಏನೋ ಒಂದು ಆಗಲೇಬೇಕಲ್ಲ. ನಾವು ಸುಮಾರು ಮನೆ ಇಲ್ಲೇ ಸರೌಂಡಿಂಗಲ್ಲಿ ನಮ್ಗೆ ಇಲ್ಲೇ ಹತ್ರ ಆಗುತ್ತೆ ಅಂದ್ಬಿಟ್ಟು ನಮ್ಮ ಕಾವೇರಿ ಥಿಯೇಟ್ರ್ ಇಲ್ಲೇ ಹತ್ರ ಇತ್ತು. ಸೊ ಇಲ್ಲೇ ನಮಗೆ ಹೆಚ್ಚು ಜಾಸ್ತಿ ದೂರ ಹೋಗಂಗೂ ಇರಲಿಲ್ಲ. ಆ್ಯಕ್ಚುಲಿ ಇಲ್ಲೇ ಇರೋದ್ರಿಂದ ಹೆಂಗೋ ಪರವಾಗಿಲ್ಲ, ಹೊಸ ಮೂವಿ ಯಾವುದೇ ರಿಲೀಸ್ ಆದ್ರೂ ಫಸ್ಟ್ ಡೇ ಫಸ್ಟು ಇಲ್ಲೇ ನೋಡ್ಕೊತಾ ಇದ್ವಿ. ಈ ಕ್ಲೋಸ್ ಆದಾಗಿಂದ ತುಂಬಾ ಬೇಜಾರಾಗ್ತದೆ. ಏಕೆಂದರೆ ಈ ಸರೌಂಡಿಂಗಲ್ಲಿ, ಈ ಸದಾಶಿವನಗರದಲ್ಲಿ ಕಾವೇರಿ ಥಿಯೇಟ್ರ್ ಇದೊಂದೇ. ಸದ್ಯಕ್ಕೆ ಯಾವುದೇ ಇರಲಿ, ಆಲ್ಮೋಸ್ಟು ಕೆಲವೊಂದು ಶೂಟಿಂಗು ನಡೆದಿರೋ ಸ್ಪಾಟ್ ಅಂದರೆ ಇದೇನೆ. ಸೊ ತುಂಬ ಜನ ನೋಡಿದ್ದೀವಿ. ಲಾಸ್ಟ್ ಪಿಕ್ಚರ್ ನಾನು ನೋಡಿದ್ದು ಅಂದರೆ ಈಗ ರೀಸೆಂಟಾಗಿ ಹಿಂದಿ ಫಿಲಿಮ್ ರಿಲೀಸ್ ಆಯಿತು. What was the best thing about Kaveri, if you have to say something? ಸ್ಕ್ರೀನ್ ಈಸ್ ಗುಡ್, ಮತ್ತು ಥಿಯೇಟ್ರ್ ಚೆನ್ನಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದರು. ಇವಾಗ ಏನಂದರೆ ಅದು ಡೆಮಾಲಿಷ್ ಮಾಡ್ತಿರೋದ್ರಿಂದ ನೆಕ್ಸ್ಟ್ ಥಿಯೇಟ್ರ್ಸ್ ಇಲ್ದೇ ಆಗ್ತಾಯಿದೆ. ಮಾಲ್ಸ್ಗೆ ಹೋಗಿ ನೋಡೋದೇ ಎಲ್ಲರೂ ಡಿಪೆಂಡ್ ಆಗಲ್ಲ. ಥಿಯೇಟ್ರ್ ಇದ್ದಿದ್ದಾಗ ಚೆನ್ನಾಗಿತ್ತು, ಟೈಮಿಂಗ್ಸು ಎಲ್ಲ ಕನ್ವೀನಿಯಂಟ್ ಆಗಿತ್ತು. ಇವಾಗ ಡೆಮಾಲಿಷ್ ಮಾಡ್ತಿದ್ದೆ, ನೆಕ್ಸ್ಟ್ ಏನು ಮಾಡ್ತಾರೋ ಗೊತ್ತಿಲ್ಲ. ಥಿಯೇಟ್ರ್ಸ್ ಇದ್ದರೆ ಚೆನ್ನಾಗಿರುತ್ತೆ. ಸೊ ನಿಮಗೆ ಯಾವುದು ಬೆಸ್ಟ್ ಪಿಕ್ಚರ್ ನೀವು ನೋಡಿರೋದು? ಯಾವುದಾದ್ರೂ ಸೆಲೆಬ್ರಿಟೀಸ್ನು ನೋಡಿದ್ದೀರಾ ನೀವು ಇಲ್ಲಿಗೆ ಬಂದಾಗ, ಏನು ಅಂತ? ಇಲ್ಲ ಮೇಡಮ್, ಸೆಲೆಬ್ರಿಟೀಸ್ ನೋಡಿಲ್ಲ. ಅಪ್ಪು ಅವ್ರಿಗೆ ಒಂದ್ಸಲಿ ನೋಡಿದ್ದೆ. ಬಂಗಾರದ ಮನುಷ್ಯ ಹಿಡಿದು ದಿಲ್ವಾಲೆ ದುಲ್ಹನ್ಯಾ ಅವ್ರಿಗೆ ಎಲ್ಲ ಫಿಲ್ಮ್ ನಾನು ನೋಡಿದ್ದೀನಿ. ನಮ್ಮ ಕಾಲೇಜ್ ಡೇಸಲ್ಲಿ ಇದೇ ನಮ್ಮ ಹ್ಯಾಂಗ್ಔಟ್. ಫಿಲಮ್ ಇಲ್ಲ ಶೂಟಿಂಗ್ ಆಯಿತು. ಫುಲ್ ಡೇ ನಾವು ಇಲ್ಲೇ ಇದ್ದವು. ಅವತ್ತು 2 ಡೇಸ್ ಇಲ್ಲೇ ಫುಲ್ ಟೈಮ್ ಸ್ಪೆಂಡ್ ಮಾಡಿ ಅದಕ್ಕೋಸ್ಕರ. ಅಪ್ಪು ಇಲ್ಲೇ ಇದ್ದವಾಗ ತುಂಬ ಮಿಸ್ ಮಾಡ್ಕೊಬಿಟ್ಟೆ ಅಂತಿದ್ವಿ. ಸೊ ಪುನೀತ್ ರಾಜ್ಕುಮಾರ್ ಅವ್ರದ್ದು ಪರಮಾತ್ಮ ಮೂವಿ ಕೂಡ ಇಲ್ಲೇ ಶೂಟಿಂಗ್ ಆಗಿತ್ತು. ನಿಮಗೆ ಏನಾದರೂ ನೆನಪಿದೆಯಾ ಆ ಟೈಮ್? ನಮಗೆ ಒಳಗಡೆ ಬಿಟ್ಟಿಲ್ಲ ಮೇಡಮ್ ಅವಾಗ. ಇಲ್ಲ, ಬಿಡ್ತಿದ್ವಿ ಕೆಲವಿಗೆ, ಇದಕ್ಕೆಲ್ಲ ನೋಡಿದ್ದೀವಿ. ಕೆಲವು ಮಾತ್ರ ಬಿಡ್ತಿಲ್ಲ. ತುಂಬಾ ಮಿಸ್ ಮಾಡ್ಕೊತಾ ಇದ್ದೀವಿ. ತುಂಬ ಫಿಲಮ್ ನೋಡಿದ್ದೀನಿ.
ಬೆಸ್ಟ್ ಅಂದರೆ ಬೆಸ್ಟು ಸಲ್ಮಾನ್ ಖಾನ್ ಮೂವೀಸ್ ತುಂಬ ನೋಡಿದ್ದೀನಿ. ಶಾರುಖ್ ಖಾನು, ಆಮೇಲೆ ಪುನೀತ್ ರಾಜ್ಕುಮಾರ್ ಫಿಲಮ್ಮು, ಆಮೇಲೆ ಅಣ್ಣ ಅವ್ರ ಫಿಲಮ್ಮು ಅದೆಲ್ಲ ನೋಡಿದ್ದೀನಿ. ಕನ್ನಡ, ಹಿಂದಿ ಅದೇ ನೋಡೋದು ಜಾಸ್ತಿ. ನಾನು ತಮಿಳ್ ತೆಲುಗು ನೋಡೋದಿಲ್ಲ ಜಾಸ್ತಿ, ಇದು ಎರಡೇ ನೋಡೋದು. This is getting viral in social media. People are saying that half, like part of their childhood is going away because of Kaveri shutting down. They think they had memories with Kaveri theatre and all that things. So, how do you see this? ಲೊಕೇಶನ್ ಅಂತ ಬಂದಾಗ ಕಾವೇರಿ ಥಿಯೇಟರ್ ಅಂತಲೇ ಲೊಕೇಶನ್ ನಾವು ಏನಾದರೂ ಪರ್ಟಿಕ್ಯುಲರ್ ಗೈಡ್ ಮಾಡಬೇಕು ಯಾರಿಗಾದ್ರು ಅಂತಂದರೆ ಕಾವೇರಿ ಥಿಯೇಟರ್ ಅಂತ ಇದ್ರೆ ಒಂಥರ ಬೇಜಾರಾಗುತ್ತೆ. ನನಗಿಲ್ಲ, ನಮ್ಮ ಫ್ಯಾಮ್ಲಿಗೂ ಬೇಜಾರು. ಯಾಕಂದರೆ ನಾವು ಫಿಲಮ್ ಬಂದರೆ ನಮ್ಮ ಫ್ಯಾಮ್ಲಿ ಜೊತೆನೇ ಬರೋದು. ತುಂಬ ಒಂಥರ ಬೇಜಾರಾಗ್ತಾಯಿದೆ. ಅಂದರೆ ಇಟ್ ವಾಸ್ ಅ ವೆರಿ ಬೆಸ್ಟು ಥಿಯೇಟ್ರು. ನಮಗೆ ತುಂಬ ಇಷ್ಟ ಇತ್ತು. ನಮ್ಮ ಫ್ಯಾಮ್ಲಿ ಇರಲಿ, ನಮ್ಮ ಫ್ರೆಂಡ್ಸು ತುಂಬ ಜನ ಇಲ್ಲೇ ಬರ್ತಾಯಿದ್ದಿದ್ದು ಫಿಲಮ್ಸ್ಗೆ. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋ ಇದೇ ಬೇರೆ, ಟೇಸ್ಟೇ ಬೇರೆ. ಮನೇಲಿ ಕೂತ್ಕೊಂಡು ಟಿ ವಿನೆಲ್ಲ OTTನೆಲ್ಲ ನೋಡೋ ಇದೇ ಬೇರೆ. ಇದು ಅಲ್ಲಿ ಸಿಗಲ್ಲ. ಥಿಯೇಟ್ರಲ್ಲಿ ಬಂದಾಗ ಒಂದು ಫುಲ್ ಡೇ ಒಂದು ಫ್ಯಾಮಿಲಿನೇ ಬಂದು ಒಂದು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋ ಒಂದು ಇದಿರ್ತೈತಿ. ಆ ಖುಷಿನೇ ಬೇರೆ. ಮನೆಯಲ್ಲಿದ್ದರೆ ಅದೇ ಎಲ್ಲ ಹಾಡು ಬರ್ತಾ ಇರ್ತೈತಿ, ಅದು ನೋಡ್ದಂಗೆ ಅನಿಸಲ್ಲ. ಯಾಕಂದರೆ ಇಲ್ಲಿ ಕಂಟಿನ್ಯೂಟಿ ಇರ್ತೈತಿ ಮೂವೀಸಲ್ಲಿ. ಬಟ್ ಏನೇ ಆದ್ರೂ ಥಿಯೇಟ್ರ್ ಬಂದ್ ಮಾಡ್ತಿರೋದು ಅಥವಾ ತೆಗಿತಾ ಇರೋದು ಬೇಜಾರು ವಿಚಾರ. ಇದು ಒಂದು ಹೆಮ್ಮೆ ಇತ್ತು. ಎಲ್ಲ ಇರೋ ಬೆಂಗಳೂರು ಥಿಯೇಟ್ರಲ್ಲಿ ಇದು ಥಿಯೇಟ್ರು ಒಂದು ಥರ ಸ್ಪೆಷಲ್. ಈಗ ಅದು ಹೊರಟೋಯ್ತು. ಅಮೌಂಟು ತುಂಬ ಜಾಸ್ತಿ ಇಲ್ಲ, ತುಂಬ ಕಡಿಮೆ ಇತ್ತು ಅಮೌಂಟು. ಈಗ PVR ಲೆಕ್ಕ ಹಾಕೊಂಡ್ರೆ ಅಮೌಂಟ್ ತುಂಬಾ ಕಡಿಮೆ ಇತ್ತು. ಬರೀ 100 ರೂಪಾಯಿ, 150, 200 ಅಷ್ಟೇ ಇದ್ದಿದ್ದು ಬಾಲ್ಕನಿ ಎಲ್ಲ. ಆದರೆ PVRಗೆ ಹೋದರೆ 1000 ರೂಪಾಯಿ ತನಕ ಇತ್ತು. ತುಂಬ ಮಿಸ್ ಮಾಡ್ಕೊತಿದ್ವಿ ಅದು. Multiplexes, OTT are overtaking single screen theatres. Almost in 2 years, this is the 6th theatre, single screen theatre that is shutting down. So how do you see this? ಥಿಯೇಟ್ರಲ್ಲಿ ಸಿಗೋ ಮಜಾ ಮಲ್ಟಿಪ್ಲೆಕ್ಸಲ್ಲಿ ಸಿಗಲ್ಲ. ಮತ್ತು ಇಲ್ಲಿ ಬರೋ ಕ್ರೌಡು ಅಲ್ಲೂ ಬರೋದಿಲ್ಲ. ಮತ್ತು ಇಲ್ಲಿ ಸಿಗೋ ಎಂಟರ್ಟೈನ್ಮೆಂಟ್ ಅಲ್ಲಿ ಸಿಗಲ್ಲ. ಇಲ್ಲೊಂಥರ ಫನ್ನಾಗಿರುತ್ತೆ, ನೋಡೋದಕ್ಕೆ ಚೆನ್ನಾಗಿರುತ್ತೆ. ಇವಾಗ ಥಿಯೇಟರ್ಸ್ ಎಲ್ಲ ಡೆಮೊಲಿಷ್ ಮಾಡ್ತಿರೋದು ಸ್ವಲ್ಪ ಬೇಜಾರಾಗುತ್ತೆ. ಮತ್ತು ಇಲ್ಲಿ ಲೊಕೇಶನ್ ಹೇಳೋದಕ್ಕೂ ಚೆನ್ನಾಗಿತ್ತು. ನೆಕ್ಸ್ಟ್ ಮುಂದೆ ಯಾವ ಥರ ಏನು ಹೇಳೋದಕ್ಕೆ ಗೊತ್ತಿಲ್ಲ. ಸಿಂಗಲ್ ಸ್ಕ್ರೀನ್ನಲ್ಲೇ ಮಜಾ ಫಿಲಿಮ್ದು. ಮಲ್ಟಿಪ್ಲೆಕ್ಸು ನೀವು ಹೋದ್ರೆ ಅಲ್ಲಿ ಮಾತಾಡೋಂಗಿಲ್ಲ, ಜೋರಾಗಿ ಕೂಗಂಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಇದು ಸಿಂಗಲ್ ಸ್ಕ್ರೀನೇ ನಮಗೆ ಒಂಥರ ಎಂಟರ್ಟೈನ್ಮೆಂಟು. ಈಗೇನು ಮಾಡ್ತೀರಾ, ಪಿಜ್ಜಾ ತಿನ್ನೋದು ಕಾಲ ಬಂದುಬಿಟ್ಟಿದೆ ಅಷ್ಟೇ. ಮಲ್ಟಿಪ್ಲೆಕ್ಸ್ ಹೋದರೆ ಮೂಗ ಪ್ರೇಕ್ಷಕ ಸುಮ್ಮನೆ ಇರಬೇಕು, ನಗಂಗಿಲ್ಲ, ಚಪ್ಪಲಿ ಹಾಕಂಗಿಲ್ಲ, ಇಲ್ಲಾದ್ರೆ ವಿಷಲ್ ಹಾಕಬೇಕು, ಚಪ್ಪಲಿ ಹಾಕಬೇಕು, ಏನೋ ಒಂಥರ ಜೋಶ್ ಇತ್ತು. ಈ ಜೋಶ್ ಅಲ್ಲಿ ಸಿಗಲ್ಲ ಅಲ್ಲಿ. ವಿ ಆರ್ ಮಿಸ್ಸಿಂಗ್ ದಟ್ ಎಂಟರ್ಟೈನ್ಮೆಂಟ್. ಅದು ತಪ್ಪು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಕನ್ನಡ ಪ್ರೊಡ್ಯೂಸರ್ಗಳು ಯಾರೇ ಆಗಲಿ ಸರಿ, ಆ್ಯಕ್ಚುಲಿ ಕಷ್ಟಪಟ್ಟು ದುಡ್ಡು ಹಾಕ್ತಾರೆ, ನಮ್ಮ ಕನ್ನಡ ಸಿನಿಮಾಗಳು ಮಾಡ್ತಾರೆ. ಇಂಥಕ್ಕೆಲ್ಲ OTT ಬರೋದಿಲ್ಲ. ಇನ್ನೊಂದು ಇವತ್ತು ರಿಲೀಸ್ ಆಯಿತು ಅಂದರೆ ಸೊ ಇನ್ನೊಂದು 2 or 3 ಅವರ್ಸಲ್ಲಿ ಮೊಬೈಲಲ್ಲಿ ಬಂದ್ಬಿಡುತ್ತೆ ಆಲ್ಮೋಸ್ಟು. ಈಗ ಆಲ್ಮೋಸ್ಟ್ ಈಗೆಲ್ಲ ಅದೇನೇ ನಡೀತಾ ಇರೋದು. ಈ ಕನ್ನಡ ಸಿನಿಮಾಗಳು ಆಗಲಿ, ತಮಿಳಾಗಲಿ, ತೆಲುಗಾಗಲಿ, ಹಿಂದಿ ಆಗಲಿ, ಇಮಿಡಿಯೇಟ್ಲಿ ಇವತ್ತು ರಿಲೀಸ್ ಆಯಿತು ಅಂದರೆ ಸೊ ಇನ್ನೊಂದು 2 ಅವರ್ ಬಿಟ್ಕೊಂಡ್ರೆ ಮೊಬೈಲ್ಗೆ ಬಂದ್ಬಿಟ್ಟಿದೆ. ಇನ್ಯಾರು ಹೋಗ್ತಾರೆ ಥಿಯೇಟ್ರಿಗೆ? ಇನ್ನು OTT ಬರೋದ್ರಲ್ಲಿ ಏನಿದೆ? I'm right in front of the big screen of Kaveri Theatre, but never seen Kaveri Theatre this silent. Oh my God. That is actually saddening, I could say, because lakhs of people used to come here, watch their star heroes in the big screen, cheer up for them, whistle. Always the whistle echoed in this hall. Now it's all completely silent, and all we could hear is the demolishing sound of the building. So that is actually saddening and feels like, not just for me, for many individuals, it feels like part of the childhood is gone with the Kaveri Theatre shutting down. You can see the area. This was the first class area back then. When the Kaveri Theatre started around 1974, if I'm not wrong, the first class tickets were just ₹60 at that point of time. But right now, today's time, first class tickets are around ₹100. So the difference you can see, but still the owner, Prakash Narasimhaya, claims that the revenue of Kaveri Theatre got down. Imagine a huge theatre like this was struggling from past 5 years, and think about the other single theatres which are comparatively smaller than this. What will be the situation of them, and what will be the situation of single screen theatres in the future, next 5 years? What will be its situation? This is Madhumita and you're watching India Today So South.